ನಾನು ಕಿಟಕಿಯ ಹತ್ತಿರ ನಿಂತು ಮಳೆ ಬೀಳೋದನ್ನು ನೋಡುತ್ತಿದ್ದೆ. ಆಗ ಆರವ್ ಮೆಸೇಜ್ ಮಾಡಿದ, ಇವತ್ತು ಯಾಕೆ ಆ ಹುಡುಗನ ಜೊತೆ ಇಷ್ಟು ಹೊತ್ತು ಮಾತಾಡದೆ ಅಂತ. ಆಗ ನಾನು ಮೌನವಾದೆ. ಆರವ್ಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದು ಗೊತ್ತು, ಆದರೆ ಆ ಪ್ರೀತಿ ಜೊತೆ ಜೊತೆಗೆ ಅನುಮಾನವೂ ಬರುತ್ತಿತ್ತು. ರಾತ್ರಿ ಆರವ್ ಕರೆ ಮಾಡಿದ. ನಿನ್ನ ಮೇಲೆ ನನಗೆ ಕಾಳಜಿ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂದನು. ನಾನು ನಿಧಾನವಾಗಿ ಕೇಳಿದೆ, ಕಾಳಜಿ ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋ ಅರ್ಥನಾ? ನೀನು ನನ್ನನ್ನು ಪ್ರೀತಿಸ್ತೀಯ, ಹೌದು, ಆದರೆ ನನ್ನಂತೆ ಇರೋದನ್ನು ಪ್ರೀತಿಸ್ತೀಯ ಅಥವಾ ನಿನ್ನ ಇಷ್ಟಕ್ಕೆ ಬದಲಾದರೆ ಮಾತ್ರನಾ ಅಂತ ಕೇಳಿದೆ. ಆರವ್ ಉತ್ತರ ಸಿಗಲಿಲ್ಲ. ಆದರೆ ನಾನು ಮುಂದುವರೆಸಿದೆ, ನನ್ನ ಸ್ನೇಹಿತರು ಇರಬಹುದು, ನನ್ನ ಕನಸುಗಳು ಇರಬಹುದು, ನನ್ನ ಜಗತ್ತು ಸ್ವಲ್ಪ ದೊಡ್ಡದಾಗಿರಬಹುದು, ಅದರಲ್ಲಿ ನೀನು ಇರೋದಿಲ್ಲ ಅಂತ ಅಲ್ಲ, ಆದರೆ ನೀನು ಮಾತ್ರ ಇರಬೇಕು ಅಂದರೆ ಅದು ಪ್ರೀತಿಯಲ್ಲ. ಆರವ್ ಧ್ವನಿ ಮೃದುವಾಯಿತು. ನಿನ್ನ ಕಳೆದುಕೊಳ್ಳಬಾರದೆಂಬ ಭಯ. ಅವನ ಮಾತಿಗೆ ನನಗೆ ನಗು ಬಂತು. ನನ್ನ ಕಳೆದುಕೊಳ್ಳೋ ಭಯದಿಂದ ನನ್ನನ್ನು ಕಟ್ಟಿಹಾಕಬೇಡ, ನಂಬಿಕೆ ಇಡು. ನಾನು ನಿನ್ನ ಜೊತೆಗೆ ಇರೋದು ಆಯ್ಕೆ, ಬಲವಂತ ಅಲ್ಲ. ಆ ಮಾತು ಆರವ್ ಮನಸ್ಸಿಗೆ ತಟ್ಟಿತು. ಕೆಲವು ದಿನಗಳ ನಂತರ ನಾನು ನನ್ನ ಸ್ನೇಹಿತರ ಜೊತೆಗೆ ಹೊರಗೆ ಹೋಗಿದ್ದಾಗ ಆರವ್ನಿಂದ ಒಂದು ಮೆಸೇಜ್ ಬಂತು. ಎಂಜಾಯ್, ನೀನು ನಿನ್ನಂತೆ ನಗ್ತಾ ಇರೋದು ನನಗೆ ಇಷ್ಟ ಅಂತ ಹೇಳಿದ. ಆಗ ನನ್ನ ಕಣ್ಣು ತುಂಬಿತು. ಆ ದಿನದಿಂದ ನಮ್ಮ ಸಂಬಂಧ ಬದಲಾಗಿತ್ತು. ನಿಯಂತ್ರಣದಿಂದ ನಂಬಿಕೆಗೆ, ಭಯದಿಂದ ಭರವಸೆಗೆ. ಆರವ್ ಕಲಿತ, ಪ್ರೀತಿ ಅಂದರೆ ಕಾವಲು ಅಲ್ಲ, ಅದು ಕೈ ಬಿಡದೆ ನಿಂತಿರುವ ವಿಶ್ವಾಸ. ಆಗ ನಾನು ತಿಳಿದುಕೊಂಡೆ, ನಿಜವಾದ ಪ್ರೀತಿ ನನ್ನ ಮಾತು ಕೇಳು ಅಂತ ಹೇಳೋದಿಲ್ಲ, ನಿನ್ನ ಮಾತು ಕೂಡ ಕೇಳ್ತೀನಿ ಅಂತ ನಿಂತುಕೊಳ್ಳುತ್ತದೆ. ಮಳೆ ಇನ್ನೂ ಸುರಿಯುತ್ತಿತ್ತು, ಆದರೆ ನಮ್ಮ ನಡುವಿನ ಅನುಮಾನ ತೊಳೆಯಲ್ಪಟ್ಟಿತು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.